ಮಾತ್ರ ಅಲ್ಲ, ಪ್ರತಿ ಕಲಾವಿದರು ಎಲ್ರಿಗೂ ಹೇಳ್ತಾ ಇರ್ತಾರೆ, ದಯವಿಟ್ಟು ಬೇಡಿ. ಇನ್ಫ್ಯಾಕ್ಟ್ ಅವ್ರು ಹೇಳೋದು ಅವ್ರಿಗೆ ಏಟುಗಳಾಗೋದು ಬಿಡಿ, ಈ ಸ್ಯಾಕ್ರಿಫೈಸ್ ಮಾಡೋದಾಗಲಿ, ಹಾಲು ಅಭಿಷೇಕ ಆಗಲಿ, ಹಾರಗಳಾಗಲಿ, ಇದನ್ನು ಬೇಡ ಅಂತ ಹೇಳಿ ಹೇಳಿ ಎಷ್ಟೋ ಸಲ ನಾವು ಹೇಳಿದ್ದೀವಿ. ನನ್ನ ನಂಬಿಕೆ ಸರ್, ಅದು ನನ್ನ ನಂಬಿಕೆ ಏನಂದರೆ, ಹಾಲು ಅಭಿಷೇಕ ಮಾಡಬಹುದು, ಹಾಲು ಯಾರಿಗೂ ಒಳ್ಳೇದಾಗುತ್ತೆ ಕೊಟ್ಟರೆ, ನಾನು ನಂಬೋದು ಇದನ್ನು. ಬಟ್ ಎಷ್ಟು ಅಂತ ಹೇಳ್ತೀರಿ, ಕೇಳೋದೇ ಇಲ್ಲ ಅಂದರೆ ನಾನು ಏನು ಮಾಡಲಿ ಹೇಳಿ? ನಾವಂತಲ್ಲ, ಯಾರು ಕೇಳಲ್ಲ, ಏನು ಮಾಡಲಿ ಹೇಳಿ? ಈಗ ಫಾರ್ ಎಕ್ಸಾಂಪಲ್ ಶಾರದವರಿಗೆ ಬೇಡ ಬೇಡ ಅಂತಿರ್ತೀನಿ, ಇಲ್ಲೇನೆ ಬಿಡೋದೇ ಇಲ್ಲ ಅಂತಾರೆ, ಅವರು ನನ್ನ ಮಾತು ಕೇಳಲ್ಲ. ನಾನು ಸಾಯಂಕಾಲ ಅನೌನ್ಸ್ ಮಾಡ್ತೀನಿ, ಇರ್ರಿ, ಇಲ್ಲ ಇಲ್ಲ, ಈಗ ಹೆಂಗೆ ಸಿಗ್ತಾ ಇರ್ತಾರೆ ಈ ಥರ ಸ್ನೇಹಿತರು ಲೈಫಲ್ಲಿ, ಹೆಂಗೋ ಹ್ಯಾಂಡಲ್ ಮಾಡ್ಕೊಂಡು ಸಂಬಂಧ ಬೆಳೆಸ್ಕೊಂಡು ಹೋಗ್ತಾ ಇರಬೇಕು. ಕರೆಕ್ಟಾ? ಹಾಗಂತ ಒಳ್ಳೆಯವರು, ಬಟ್ ಮಾತು ಕೇಳಲ್ಲ. ನಾಳೆ ಪೇಪರಲ್ಲಿ ನ್ಯೂಸ್ ನೋಡಿರ್ತೀನಿ, ಓದಿದ್ಮೇಲೆ ಗೊತ್ತಾಗುತ್ತೆ ನನ್ನ ಬಗ್ಗೆ ಏನಾಯಿತು, ನನಗೆ ಗೊತ್ತಿಲ್ಲಿದ್ದು ಇವ್ರು ಯಾವಾಗ್ರಿ ಹೇಳಿದ್ರಿ. ಎಷ್ಟೋ ಸಲ ಇವ್ರ ಫೋನ್ ಕಾಲ್ ಯಾರಿಗೋ ಬರುತ್ತೆ ಪ್ರಶ್ನೆಗಳು ಕೇಳ್ಕೊಂಡು, ಪಾಪ ಇವ್ರಿಗೆ ಗೊತ್ತಿರಲ್ಲ, ಅವ್ರು ನನ್ನ ಪಕ್ಕನೇ ಕೂತಿರ್ತಾರೆ. ಅವ್ರು ಬೇಕಾದ ಸ್ಪೀಕರ್ ಕೊಂಡು ಏನು ಶಾರದವ್ರೆ ಅಂತ ಒಂದಿಷ್ಟು ಕ್ವಶನ್ಸ್, ನಾವು ಆ ಕಡೆ ಕೂತ್ಕೊಂಡು ಒಳ್ಳೆ ಹೆಂಗೂ ಇವತ್ತು ಚೆನ್ನಾಗಿದೆ ಎಂಟರ್ಟೈನ್ಮೆಂಟ್ ಅಂತ ತೊಗೊಂಡು ಕೂತಿರ್ತೀವಿ ನಾವು. ಇವತ್ತು ಸಚ್ ವಂಡರ್ಫುಲ್ ಕ್ವಶನ್ಸ್ ಯು ಆಸ್ಕ್, ಐ ಸ್ವೇರ್ ಆನ್ ಗಾಡ್. ಎಸ್ ಸರ್. ಯಾವ ವಿಚಾರಕ್ಕೆ? ಬರ್ತ್ಡೇ ಇಲ್ಲ, ಏನಾಗುತ್ತೆ ಸರ್, ಇದೇನಾಗುತ್ತೆ ಸರ್, ಒಂದು ಬರ್ತ್ಡೇ ಅಂತ ಬಂದಾಗ ಮನೆ ವಾತಾವರಣ, ಮನೆ ಅಕ್ಕಪಕ್ಕದಲ್ಲಿ ನಮ್ಮ ತಂದೆ ತಾಯಂದಿರೊಟ್ಟಿಗೆ ನಾವು ಇರಬೇಕು ಅನ್ನೋದು ಫಸ್ಟಿಂದ ನನ್ನ ಆಸೆ ಸರ್. ನಾನು ಹುಟ್ಟುಹಬ್ಬದ ದಿನ ನಾನು ಹಾಗೂ ನ್ಯೂ ಇಯರ್ ಪ್ರಪಂಚದಲ್ಲಿ ಎಲ್ಲೇ ಇದ್ದರೂ ನಾನು ಆ ದಿನ ವಾಪಸ್ ಬರ್ತಾ ಇದ್ದೆ. ಐ ಯೂಸ್ ಟು ಆಲ್ವೇಸ್ ಸ್ಪೆಂಡ್ ಇಟ್ ವಿತ್ ಮೈ ಪೇರೆಂಟ್ಸ್. ದಟ್ಸ್ ಅ ಪ್ರೈಮ, ಎಲ್ಲೋ ಸೆಂಟ್ರಲೈಸ್ಡ್ ಅಲ್ಲ. ಆಮೇಲಿಂದ ಏನಾಗುತ್ತೆ, ಪ್ರತಿಯೊಬ್ಬರಿಗೂ ಒಂದು ಜಾಗ ಇದೆ ಈಗ ಮನೆ ಹತ್ತಿರ, ಅಂದರೆ ಬರೋದಕ್ಕೆ ಈಸಿ, ಅದೂ ಅಭ್ಯಾಸ ಆಗೋಗಿದೆ. ಇದೆಲ್ಲೋ ಒಂದು ಕಡೆ ಅಂದರೆ ಏನಾಗುತ್ತೆ, ಎಲ್ಲ ಕಡೆಯಿಂದ ಬಂದು ಆ ಊರಿಗೆ ಸೇರಿಸ್ಬೇಕಾದ್ರೆ ಐ ಥಿಂಕ್ ಆ ಊರಲ್ಲಿ ನಾವು ದೊಡ್ಡ ಖೇಯಾಸ್ ಕ್ರಿಯೇಟ್ ಮಾಡ್ತಾಯಿದ್ದೀವಿ. ಇಲ್ಲಿರೋವಂಥ ಒಂದು ಏರ್ಪಾಡು ಏನು ಮಾಡೋವಂಥ ಶಕ್ತಿಗಳು, ಇಲ್ಲಿರೋ ಎಫಿಷಿಯನ್ಸಿ ನಮ್ಗೆ ಆ ಊರುಗಳಲ್ಲಿ ಸಿಗೋಲ್ಲ. ಯಾವುದೋ ಆಡಿಯೋ ಫಂಕ್ಷನ್ ಮಾಡ್ದಂಗೆ ಅಲ್ವಲ್ಲ ಅದು. ಎಲ್ಲ ಕಡೆಯಿಂದ ಬರ್ತಾರೆ ಅಂದಾಗ ಲಕ್ಷಾನುಗಟ್ಟಲೆ ಜನ ಸೇರೋಕ್ಕಾಗ್ಬಿಟ್ರೆ ಹೌ ಡು ಐ ಕಂಟ್ರೋಲ್ ಇಟ್ ಸರ್? ಅದು ಓನ್ಲಿ ಪೊಲಿಟಿಕಲಿ ದೇ ಕ್ಯಾನ್ ಕಂಟ್ರೋಲ್ ಸಚ್ ಕ್ರೌಡ್. We cannot. So I think it's a very dangerous thing to do. Very dangerous thing to do. Yeah, you're right. ನಾನು ಹೇಳ್ತಾ ಇರೋದು ಪ್ರಾಕ್ಟಿಕಲ್. ಅಫ್ಕೋರ್ಸ್ ಸರ್, ಅದಕ್ಕೆ ನಾವೇನು ಮಾಡ್ತೀವಿ, ಬರ್ತ್ಡೇಲಿ ಮಾಡಿದ್ರು ಆಡಿಯೋ ಫಂಕ್ಷನ್ ಅನ್ನೋದೇನಿದೆ, ಬೇರೆ ಬೇರೆ ಊರುಗಳಿಗೆ ಹೋಗಿ ನಾವು ಆದಷ್ಟು ಅಲ್ಲೂ ಸೇರೋಕ್ಕೆ ಇಷ್ಟಪಡ್ತಾ ಇರ್ತೀವಿ. ಬರ್ತ್ಡೇ ಅಂತ ಬಂದಾಗ ಇಟ್ಸ್ ಯೂನಿವರ್ಸಲ್ ಥಿಂಗ್ ಅಲ್ಲ. ಎಲ್ಲರಿಗೂ ಕರೆದಂಗೆ ನಾವು ಫ್ಯಾನ್ಸ್ನ, ನಾವು ಒಫಿಷಿಯಲಾಗಿ ಕರೆದಂಗೆ ಎಲ್ಲ ಫ್ಯಾನ್ಸ್ಗಳು ಅಲ್ಲಿಗೆ ಬನ್ನಿ ಅಂತ ಬಂದೇ ಬರ್ತಾರೆ. ಹೇಗೆ ಕಂಟ್ರೋಲ್ ಮಾಡಲಿ ನಾನು ನಂದಲ್ಲ ಊರದು. ಅಲ್ಲಿ ಪೊಲೀಸ್ ಸಿಬ್ಬಂದಿಗಳದ್ದು ಇದು ಕಮ್ಮಿ ಇರುತ್ತೆ, ಎಫಿಷಿಯನ್ಸಿ ಕಮ್ಮಿ ಇರುತ್ತೆ. ಇಟ್ ಈಸ್ ವೆರಿ ಡೇಂಜರಸ್ ನಂದು. ದಟ್ಸ್ ಆಲ್ ಐ ಆಮ್ ಸೇಯಿಂಗ್. ಎಸ್ ಸರ್. ಪ್ರವೀಣ್ ಹೇಳಿದ್ರಾ? ಬಾಪ ಬಾ ಹೇಳು. ಏನವನು ಏನೇನೋ ಮಾತಾಡ್ತಾನೆ ಸರ್, ಸೀರಿಯಸ್ ಆಯ್ತಾ ಅಂದ್ಬಿಡಿ. ಬಂದಾಗೇನೋ ಆಗಿರುತ್ತೆ, ಅದೆಲ್ಲ ನಾವು ಹ್ಯಾಂಡಲ್ ಮಾಡ್ತೀವಿ ಬಿಡಿ. ಬಂದವ್ರದ್ದು ತಪ್ಪಲ್ಲ ಸರ್, ಒಂದು ಟ್ರೈ ಮಾಡಿರ್ತಾರೆ, ಆವಾಗ ಅವ್ರಿಗೆ ಅರ್ಥ ಆಗಿರುತ್ತೆ ನಮಗೆ ಇತ್ತಾಳೆ ಕಿವಿ ಇಲ್ಲ, 2 ಕೈಗಳಿದ್ದಾವೆ ಅಂತ ಗೊತ್ತಾದ್ಮೇಲೆ ಮನೆಗೆ ಹೋಗಿರ್ತಾರೆ ಅಷ್ಟೇ. ಎಲ್ಲರೂ ಟ್ರೈ ಮಾಡ್ತಾನೆ ಇರ್ತಾರೆ, ಅದಕ್ಕೆ ತಪ್ಪು ಅಂತ ನಾವು ಹೇಳೋಕ್ಕಾಗಲ್ಲ, ಬಿಟ್ಬಿಡ್ಬೇಕಷ್ಟೇ. ಸಿ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದಟ್. ನನ್ನ ಮನೆಗೆ ಬಂದಾಗ ಬೇರೆ ಕಲಾವಿದ್ರ ಬಗ್ಗೆ ಇನ್ನೊಬ್ಬರ ಬಗ್ಗೆ ಮಾತಾಡಬೇಡಿ. ನಮಗೆ ಯಾಕೆ ಬೇಕು? ನಮ್ಮ ಮಾತಾಡೋಣ ಬನ್ನಿ. ತಮಾಷೆ ಮಾಡಬೇಕಾದ್ರು ಅಟ್ ದ ಕಾಸ್ಟ್ ಆಫ್ ಸಂಬಡಿ ನಾವು ಯಾಕೆ ನಗಬೇಕು? ನಮಗೆ ಜೋಕ್ ಮಾಡೋಕ್ಕೆ ಬರಲ್ಲ ಅಂದರೆ ಸುಮ್ಮನೆ ಕೂತಿರ್ಬೇಕು. ಯಾರ್ದು ಹೆಸರು ಹೇಳ್ಕೊಂಡು ತಮಾಷೆ ಮಾಡ್ಕೊಂಡು ನಗಾಡೋದಲ್ಲ, ಅಥವಾ ನಾನು ಮಾತು ಕೇಳ್ತೀನಿ ಅಂತ ನನಗೆ ಹೇಳೋದಲ್ಲ. ಸಿ, ಎದುರುಗಡೆ ಕೂತಿರೋ ವ್ಯಕ್ತಿ ನಮಗವ್ರಿಗೂ ಸಂಬಂಧ ಹೇಗೆ ಇರಲಿ, ಅವ್ರದ್ದು ಸಾಧನೆಗಳಿರ್ತವೆ, ಅವ್ರದ್ದು ಕಷ್ಟಗಳಿರ್ತವೆ, ಸುಖಗಳಿರ್ತವೆ. ಆ ಸಾಧನೆಗೆ ನಾವು ಗೌರವ ಕೊಡಬೇಕು ಅಂದರೆ ಅವರ ಅನುಪಸ್ಥಿತಿಯಲ್ಲಿ ನಾವು ಮಾತಾಡೋದು, ಏನೇ ಥರ ಮಾತಾಡೋದು ತಪ್ಪಾಗುತ್ತೆ. ಒಳ್ಳೇದು ಮಾತಾಡೋಕ್ಕಾಗಲಿಲ್ವಾ? ಕೆಟ್ಟದ್ದು ಯಾಕೆ ಮಾತಾಡಬೇಕು? ನಮಗೆ ಯಾಕೆ ಬೇಕು? ನಾನು ಕೇಳಿದ್ನ, ಬಂದ, ತಿನ್ನ, ಕುಡಿದ್ನ, ಓದ್ನ ಅಂತ ಇರಬೇಕು. ಬೇರೆಯವ್ರ ವಿಚಾರ ಯಾಕೆ ಹೇಳಿ?